ನೋಡಿ ನಮ್ಮ ಲಕ್ಕಿಗೆ ಗಮ್ಮತ್ ಉಪ್ಪಿಟ್ಟು ಅರ್ಧಕ್ಕರ್ಧ ತಿಂದು ಆಯ್ತು. ಒಳ್ಳೆ ಟೇಸ್ಟ್ ಉಂಟಾ? ಹಾ, ಭಾರಿ ಟೇಸ್ಟ್ ಉಂಟು ಲಕ್ಕಿ. ಹಾ, ಉಪ್ಪಿಟ್ಟು ಉಂಟಲ್ಲ ಈ ಇದು ಬಾಣಲೆ, ಇದು ಅಡುಗೆದು ಅಂತ ಅನ್ಕೊಳ್ಬೇಡಿ, ಅಡುಗೆದ್ದೆ ಅಂದ್ರೆ ಅವತ್ತು ಯೂಸ್ ಮಾಡ್ತಿದ್ದೆವು. ಈಗ ಅದು ಅಂದ್ರೆ ಲಕ್ಕಿ ಬಾಯಲ್ಲಿ ತಕೊಂಡು ಹೋಗ್ತಾನೆ ಇದನ್ನೆಲ್ಲ, ಪಾತ್ರೆಯನ್ನೆಲ್ಲ, ಅದ್ರ ಪ್ಲೇಟನ್ನೆಲ್ಲ. ಅದಕ್ಕೆ ನಾವು ಯೂಸ್ ಮಾಡೋದು ಒಂದು ನಾನ್ ಸ್ಟಿಕ್ ಪಾತ್ರೆ ಇತ್ತು, ಅದನ್ನೇ ಲಕ್ಕಿಗೆ. ಈಗ ಅದು ವೇಟ್ ಉಂಟಲ್ಲ, ಎಲ್ಲಿ ಸಹ ತಕೊಂಡು ಹೋಗೋದಿಲ್ಲ. ಅವತ್ತು ಹೇಳಿದ್ದೇನೆ, ಆದ್ರೂ ಹೇಳಿದ್ದು ಈಗ ಹೊಸತ್ತು ಯಾರಾದ್ರು ನೋಡಿದ್ರೆ, ಅದು ಲಕ್ಕಿಗೆ ಅಂತೆಲ್ಲ ಇಟ್ಟ ಬಾಣಲೆ ಇದು. ಅದು ವೇಟ್ ಅಲ್ಲಿ ಅದು ಲಕ್ಕಿ ತಕೊಂಡು ಹೋಗುದಿಲ್ಲ ಎಲ್ಲಿ ಸಹ. ಮಾಡುವಲ್ಲ ಇನ್ನು ನಾವು ಸೋಟ ಮಾಡುವ ಹಾಗೆ. ಇದು ಇದಕ್ಕೆಲ್ಲ ರೌಂಡ್ ಹಾಕಿಟ್ಟದ್ದು ಯಾಕಂದ್ರೆ ಮಧ್ಯಾಹ್ನ ಹೋಗಿ ತಿಂತದೆ, ಮತ್ತೆ ಮಧ್ಯಾಹ್ನ ಒಂದರ ತಲ ಒಂದಕ್ಕೆ ಜಜ್ಜಿ ಬೇರೆ ಆಗ್ತದೆ ಕತೆ. ಅದಕ್ಕೆ ಊಟ ಮಾಡುವ. ಮತ್ತು ನಮಗೆ ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ಬೆಳಿಗ್ಗೆದ್ದು. ಹಾಗೆ ಇದು ನಿಮ್ಗೆ ಅಡುಗೆ ಬಂದಿರ್ಬೋದು, ಅಡುಗೆ ಚಾನಲ್ ಅಲ್ಲಿ ಇದು ನಮ್ಮ ಲಾಗ್ ಬರುವಾಗ ಅದು ಅಪ್ಲೋಡ್ ಆಗಿರ್ತದೆ. ಹಾಗೆ ಮಧ್ಯಾಹ್ನಕ್ಕೆ ಉಪ್ಪಿಟ್ಟು, ಇಲ್ಲಾಂದ್ರೆ ವೇಸ್ಟ್ ಆಗ್ತದಲ್ಲ. ನಾವೀಗ ಬೆಳಿಗ್ಗೆ ಮಾಡಿದ್ದು, ಬೆಳಿಗ್ಗೆ ತಿಂದಿದ್ದೇವೆ, ಹಾಗೆ ಸ್ವಲ್ಪ ಉಂಟು. ಇನ್ನು ಎಲ್ರು ಮನೆಯವರು ಊಟ ಮಾಡುವಾಗ ಸರಿ ಆಗ್ತದೆ. ಗಾಳಿ ಬರ್ತಾ ಉಂಟು, ಉಪ್ಪಿಟ್ಟು ಒಳಗೆ ಹೋಗ್ತಾ ಉಂಟು. ಭಾರಿ ಒಳ್ಳೆ ಟೇಸ್ಟ್. ಇಲ್ಲಿ ಇವತ್ತು ಸ್ವಲ್ಪ ತಂಪು ಉಂಟು, ಇಲ್ಲಾಂದ್ರೆ ಬಿಸಿ ಬಿಸಿ ಗಾಳಿ ಬರೋದು. ಹಾಗೆ ಮಧ್ಯಾಹ್ನ ಆಯ್ತಲ್ಲ, ಹಾಗೆ ಊಟ ಮಾಡುವ ಅಂತೇಳಿ, ಊಟ ಬೇಡ ಉಪ್ಪಿಟ್ಟು ತಿನ್ನುವ ಅಂತೇಳಿ. ಇದು ಉಪ್ಪಿಟ್ಟು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರಲ್ಲಿ ಎಲ್ಲ ಉಂಟಲ್ಲ, ಹೆಚ್ಚಾಗಿ ಅವತ್ತೆಲ್ಲ ಜಾಸ್ತಿ ಮಾಡ್ತಿದ್ರು ಅಂತ ಇಂಥದ್ದೆಲ್ಲ. ನಮ್ಮ ಮನೆ ಸಹ ಮಾಡ್ತಿದ್ರು ಅವತ್ತು, ಈಗ ಸ್ವಲ್ಪ ಅಪರೂಪ ಮಾಡುದು. ನಾವಿದಕ್ಕೆ ನೊಚ್ಚಿ ಹೇಳುದಲ್ಲ. ಹಾ, ನೊಚ್ಚಿ ನೊಚ್ಚಿ ಅಂತ ಹೇಳುದು. ನೊಚ್ಚಿ ನೊಚ್ಚಿ ನೋಡಿ, ಅದಿನ್ನು ಉಂಟಲ್ಲ, ಯಾವಾಗ್ಲೂ ಹುಂಜನ್ನ ಬರ್ತಿತ್ತು, ಎಂತಾದ್ರೂ ಒಂದು ಹಾಕುದು ಅದಕ್ಕೆ ಹಾಕ್ಲಿಕ್ಕೆ ಉಂಟು ಮಧ್ಯಾಹ್ನ ಆಗುವಾಗ. ಈಗಿಲ್ಲ ನೋಡಿ, ಹುಂಜನ ಇಲ್ಲ. ಹಾಗೆ ಎಂತಪ್ಪ, ಹಾಗೆ ಒಂದು ನೋಡ್ಬೇಕು ಇನ್ನು ಹುಂಜನನ ಹಾಗೆ ಇನ್ನೊಂದು ಅಂಶ ಎಂತ ಅದು ತರ್ಬೇಕು ಇಲ್ಲಿಗೆ. ಹಾಗೆ ಹುಂಜನನ ಅಷ್ಟು ಒಳ್ಳೇದು ಸಿಗ್ಲಿಕ್ಕಿಲ್ಲ, ಯಾಕೆಂತ ಹೇಳಿದ್ರೆ ಹುಂಜನ ಉಂಟಲ್ಲ ಪಾಪ, ಎಂತಾದ್ರೂ ಸುಮ್ಮನೆ ಇರ್ತಿತ್ತು, ತಿಂತದೆ, ಹಾಕಿದ್ದು ತಿಂತಿತ್ತು, ಎಲ್ಲ ತಿಂತಿತ್ತು. ಈಗ ನೋಡಿ ಇಲ್ಲ. ನೋಡಿ ಮೊನ್ನೆ ಮೇಳದಿಂದ ತಂದದ್ದು ನೋಡಿ ಕ್ಲಿಪ್, ಬಿಚ್ಚಿಸಿ ನೋಡ್ಲಿಲ್ಲ ಮೊನ್ನೆ, ಹಾಗೆ ಈಗ ನೋಡುವ ಅಂತ ತಲೆಗೆ ಹಾಕಿತ್ತು. ಇಲ್ಲಿ ಆದ್ರೂ ಫಂಕ್ಷನ್ ಅದು ಹೇಳೋದು ಭಾರಿ ಚಂದ ಮಾಡಿದ್ದಾರೆ, ಇವರು ಕೈಯಲ್ಲೇ ಮಾಡಿದಂತೆ, ಮೊನ್ನೆ ಹೇಳಿದ್ದೇವಲ್ಲ. ಬಟ್ಟೆ ಅದಂತದ್ದು ಬಟ್ಟೆಯಿಂದ ಮಾಡಿದವರು, ಕೈಯಲ್ಲೇ ಕಟ್ಟಿ ಮಾಡುದಲ್ಲ, ಶೇಪ್ ಕಟ್ ಮಾಡಿ ಕ್ಲಿಪ್ಗೆ ಇದಕ್ಕೆಲ್ಲ ಸೇರಿಸಿ. ನನ್ಗಿಂತದ್ದು ವೈಟ್ ಬೇಕಿತ್ತು, ನಮಗೆ ಮಾಡ್ಲಿಕ್ಕೆ ಆಗ್ತಾ ನೋಡುವ ಆಯ್ತಾ. ಬಟ್ಟೆ ಇದ್ರೆ ಬೇರೆ ವೇಸ್ಟ್ ಬಟ್ಟೆ ಮಾಡ್ಬೋದು, ಇದನ್ನು ಮಾಡ್ಬೋದಲ್ಲ. ಇದೊಂದಿಟ್ಟು ಹೀಗೆ ಮಾಡಿದ್ರೆ ಒಳ್ಳೆ ಬಟ್ಟೆ ಬೇಕು. ಇದಂತ ಹಾಕ್ತೇನೆ ನಾನು. ನೋಡಿ ಇದು ಕೂದಲೆಲ್ಲ ಹೇರ್ ಎಲ್ಲ ಬಿಟ್ಟು, ಫ್ರೀ ಹೇರ್ ಬಿಟ್ಟು ಹಾಕ್ಲಿಕ್ಕೆ ಈಗ ಬಾರಿ ವಿಚಿತ್ರ ಕಾಣ್ತಿದ್ದೇನೆ. ಹಾಕಿ ಇಲ್ಲಿ ಹಾಕ್ಲಿಕ್ಕೆ ಅಲ್ಲ, ಹಿಂದೆ ಸೈಡ್ ಹಾಕ್ಲಿಕ್ಕೆ, ಕೂದಲೆಲ್ಲ ಚಂದ ಬಿಟ್ಟು ಹಾಕ್ಲಿಕ್ಕೆ. ಈಗ ನೀವು ತೋರಿಸ್ಲಿಕ್ಕೆ ಮಾತ್ರ ಇಲ್ಲಿ ಹಾಕಿದ್ದು, ಮುಖಗೆ ಹಾಕ್ಬೇಡ, ಬಂದಾಗ್ಬೋದು. ಇದು ಫಂಕ್ಷನ್ ಅಷ್ಟು ದೊಡ್ಡದುಂಟದು. ಫುಲ್ ಕ್ಲೋಸ್ ಆಗ್ತದೆ ಫಂಕ್ಷನ್ ಇರುವಾಗೆಲ್ಲ ಹಾಕ್ಲಿಕ್ಕೆ. ನೋಡಿ ಇಲ್ಲಿ ಒಂದು ಗಿಡ ಉಂಟಲ್ಲ, ಇದು ಎಂತ ಗಿಡ ಅಂತ ಗೊತ್ತಿಲ್ಲ, ಬಾರಿ ಚಂದ ಉಂಟು. ಶೋ ಪ್ಲಾಂಟ್ ಆಗಿರ್ಬೋದು, ಆದ್ರೆ ಇದಕ್ಕೆ ಹೆಸರು ಎಂತ ಅಂತ ಗೊತ್ತಿಲ್ಲ. ನೋಡಿ ಒಂದೇ ಅದರದ್ದು ಇದಿರುದು, ಎಂತ ಎಂತದ್ದು ಗೆಡ್ಡೆ ಇರೋದು, ಅದು ಇಷ್ಟ ಆದದ್ದು ಒಂದು ನೆಟ್ಟದು. ಇದು ಉಂಟಲ್ಲ, ತುಂಬಾ ನಾವು ಒಂದು ಮನೆಯಲ್ಲಿ ಒಂದು 2-3 ಹೀಗೆ ನೆಟ್ರೆ ಬಾರಿ ಚಂದ ಕಾಣ್ಬೋದು. ಈಗ ಇದು ಒಂದೇ ಇರುತ್ತು, ಮಳೆಗಾಲದಲ್ಲಿ ಇನ್ನು ಜಾಸ್ತಿ ಆಗುವಾಗ ತೆಗಿಬೇಕಾದ, ಗೆಡ್ಡೆ ತೆಗೆದು ನೆಡ್ಬೇಕು. ನೋಡಿ ಗೆಡ್ಡೆ ತೆಗೆದ ಎಂತ ನೋಡ್ಲಿಕ್ಕಾಗಿ ಉಂಟು, ಬೇರೆ ಎಂತದ್ದು ಹಾಗೆ. ಇದೆಂತ ಅಂತ ಗೊತ್ತಿದ್ರೆ ಹೇಳಿ, ಇದು ನಂಗೆ ಸಹ ಗೊತ್ತಿಲ್ಲ ಹಾಗೆ. ಮತ್ತೆ ಇನ್ನೊಂದು ಸಹ ನಿಮ್ಗೆ ಹೇಳಿಕುಂಟು, ಅದನ್ನು ಸಹ ನಿಮ್ಗೆ ತೋರಿಸ್ತೇನೆ ಎಂತ ಅಂತ, ಅದನ್ನು ಸಹ ನೀವು ಹೇಳಿ. ಅದನ್ನು ಕೂಡ ನಾನು ಫಸ್ಟ್ ನೋಡುದು ಅಲ್ಲಿ ಮನೆಯೊಳಗೆ ಹೋಗುವ. ನೋಡಿ ಇದುವೇ ನೋಡಿ, ಇದೆಂತ ನಾನು ಇಂತ ನಮೂನಿದೆಲ್ಲ ಫಸ್ಟ್ ನೋಡುದು. ಇದೆಲ್ಲ ಅಂಗಡಿಯಲ್ಲಿ ಇಲ್ಲ ಅದು. ನೋಡಿ ಇದು ಬೀಜ, ಅದು ಅಲಸಂಡೆ ಬೀಜವನ್ನು ಚಟ್ಟೆ ಮಾಡಿದಾಗೆ ಉಂಟು, ದೊಡ್ಡದು ಪದಾರ್ಥ ಮಾಡ್ಲಿಕ್ಕೆ ನಮಗೆ ಗೊತ್ತಿಲ್ಲ, ಅದನ್ನ ಬೇಯಿಸುದು ಹೇಗೆ ಅಂತ. ನಿಮ್ಗೆ ಗೊತ್ತಿದೆ ಹೇಳಿ ಆಯ್ತಾ, ತುಂಬಾ ಜನರಿಗೆ. ನಮ್ಮ ಆಚೆ ಇದು ಸ್ವಲ್ಪ ಕಡಿಮೆ ಮಾಡುದಂದ್ರೆ ನಾವು ತರಲೇ ಇಲ್ಲ, ಇದು ಫಸ್ಟ್ ತರುದು. ಇದು ಎಂತ ಎಷ್ಟು ದೊಡ್ಡ, ಇದೆಂತ ಇದು ಅಲಸಂಡೆ ಬೀಜ, ಯಾವ್ದಾದ್ರು ಒಂದು ಕಾಯಿ ಆಗಿರ್ಬೋದಲ್ಲ ಬೀಜ. ಇದು ಅಬ್ಬಾರ ಅಂತ ಹೇಳ್ತಾರೆ, ಆಮೇಲೆ ಈಗ ಅಬ್ಬಾರ ಬೀಜ ಅಂತ ಒಂದು ಬರ್ತಿತ್ತು, ಅದು ಆಗಿರ್ಬೇಕು ಅಂತ ಅನಿಸ್ತದೆ, ಗೊತ್ತಿಲ್ಲ ನನಗೆ ಕೂಡ. ಈಗ ಅಬ್ಬಾರ ಇಲ್ಲ ಈಚೆ, ಅವತ್ತೆಲ್ಲ ನಾವು ಚಿಕ್ಕವರಿಗೆ ಅಬ್ಬಾರ ನೋಡುವಂಥದ್ದು, ಅದರ ಬೀಜ ಇದೇ ರೀತಿ ಇತ್ತು. ಇದು ಪದಾರ್ಥ ಹೇಗೆ ಅಬ್ಬಾರ ಅಂತ ಹೇಳಿಲ್ಲ, ಪದಾರ್ಥ ಮಾಡೋದು ಗೊತ್ತಿಲ್ಲ. ಇದು ನೆನೆಸುದ ಎಂತ ಅಂತ ಗೊತ್ತಾಗುದಿಲ್ಲ. ನೋಡಿ ಒಂದು ಕುಡಿ ಅಂತ ಚಂದದು,
ಇಲ್ಲಿ ಚಂದ ಉಂಟಲ್ಲ, ಇಲ್ಲಿ ಅದು ಚಂದ ಇಲ್ಲ, ಚಂದ ಉಂಟು. ಇದು ಚಟ್ಟೆ ಚಪ್ಪಟೆ ಆಗಿ ಹೋಗಿದೆ. ಈ ರೀತಿ ನೋಡಿ, ಈ ರೀತಿ ಉಂಟು. ಇದು ಉಂಟು ಮ್ಯಾಕ್ರೋನಿ ಅಂತ, ಇದು ಮ್ಯಾಕ್ರೋನಿ, ಕುರುಂಟು ಕುರುಂಟು ಸಿಕ್ಕಿದೆ ಇದ್ರೊಟ್ಟಿಗೆ ನೋಡಿ. ಊಟ ವಾಪಸ್ ತಿಂತಿದ್ದಾರೆ. ಇದು ಸೆಕೆಂಡ್ ಟೈಮ್. ಆಗ ತಿಂದಾಗಿದೆ, ಇದು ತಿನ್ಲಿಲ್ಲ ನೋಡಿ. ಬಿಲ್ಲ ತಿನ್ನುವುದಿಲ್ಲ, ಅದು ತಿನ್ನಲ್ಲ. ಅದಕ್ಕೆ ಇದು ಅಕ್ಷಿ ಬರ್ತಾ ಉಂಟು ಅದಕ್ಕೆ ಮೊನ್ನೆಯಿಂದ. ಈಗಲ್ಲ ಕೊಡ್ತಾ ಇದ್ದೇವೆ, ನಿಲ್ಲುವುದಿಲ್ಲ. ಮಾಡುದು ಗೊತ್ತಿಲ್ಲ ಅದಕ್ಕೆ, ಬಿಲ್ಲನಿಗೆ ನೋಡಿ. ಅದಕ್ಕೆ ಅದು ಊಟ ಮಾಡುದು ಸಹ ಕಡಿಮೆ. ಮತ್ತೆ ಇದು ಎಂತ ಅಕ್ಷಿ ಗಡಿಗೆ ಅಕ್ಷಿ ತೆಗಿತಾ ಉಂಟು. ಅದಕ್ಕೆ ಶೀತದ್ದೇ ಈಗ ಮದ್ದು ಕೊಡ್ತಾ ಇದ್ದೇವೆ. ಹಾಗೀಗ ಬೆಂಕಿ ಇದು ಬೆಂದ್ರು ಸಹ ಹಾಕ್ಲಿಕ್ಕೆ ಉಂಟು. ಹಾಗೆ ಇದು ಸ್ವಲ್ಪ ಅಡಿಕೆದು ಇದು ಬೇಕಿತ್ತು, ಕಸ ಎಲ್ಲ. ಇದು ಮತ್ತೆ ಬೆಂಕಿಗೆ ಹಾಕಿದ್ರೆ ಉಂಟು ಭಾರಿ ಚಂದ ಇದಾಗ್ತದೆ. ಎಂತ ಆಗ್ತದೆ, ಬೆಂಕಿ ಉರಿತದೆ. ಬೆಂಕಿ ಉರಿತದೆ, ಬೇಗ ಬೆಂಕಿ ಉರಿತದೆ. ಹಾಗೀಗ ಇದನ್ನು ನಾವು ಇದು ಅಡಿಕೆದು ಸುಳಿದ ಸಿಪ್ಪೆ ಇದು, ಅದನ್ನು ಸ್ವಲ್ಪ ಹಾಕ್ಲಿಕ್ಕೆ ಉಂಟು ಬೆಂಕಿಗೆ. ಹಾಗೀಗ ಬೇಕು, ಈಗ ಸಂಜೆ ಆಗ್ತಾ ಬಂತಲ್ಲ. ಅಡಿಕೆ ಸ್ವಲ್ಪ ಸುಳಿದಾಗಿದೆ, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಸುರಿದೇವೆ. ಅದ್ರ ಬಗ್ಗೆ ನಿಮಗೆ ಮತ್ತೆ ಹೇಳುವ, ಎಷ್ಟು ಇದು ಸೇಲ್ ಇವತ್ತಲ್ಲ ನಾಳೆ ಸೇಲ್ ಇಡುದು. ಈಗ ರೆಡಿ ಆಗಿದೆ ಅಡಿಕೆ ಎಲ್ಲ, ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಮತ್ತೆ ಹೇಳುವ. ಈಗ ಸ್ವಲ್ಪ ಬೆಂದ್ರು ಸು ಹಾಕುವ. ನೋಡಿ ಎಲ್ಲ ಒಂದು ಸಹ ಕರಗಿಲ್ಲ, ಒಂದೆರಡು ಬಿತ್ತು ಮತ್ತೆ ಎಲ್ಲ ಹೋಯ್ತು ನೋಡಿ. ಬೆಂಕಿದ್ದು ಇದು ಕಪ್ಪು ಎಂತ ಹೋಗಿ 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 ನೋಡಿ ಫುಲ್ ಮನೆ. ಇದು ಮನೆಯ ಹಿಂದಿನ ಸೈಡ್ ಕಪ್ಪಾಗಿದೆ ನೋಡಿ. ಇದು ನೋಡಿ ಕಪ್ಪಾಗಿ ಶೈನಿಂಗ್ ಕಾಣುತ್ತೆ ನೋಡಿ, ಅಂತ ಹೇಗೆ ಕಾಣ್ತಿದೆ. ಹಾ, ತುಂಬಾ ಕಪ್ಪಾಗಿದೆ. ಅದು ಕಪ್ಪಾಗಿ ಆಗ್ತದೆ, ತುಂಬಾ ವರ್ಷದ. ಈಗ ತುಂಬಾ ವರ್ಷದದು. ಮನೆ ಒಳಗೆ ಕೂಡ ಹೀಗೆ ಆಗ್ತದೆ. ನಾ ಬೆಂಕಿ ಹಾಕಿದ್ರೆ ಮನೆ ಒಳಗೆ ಕೂಡ ಆಗೈತೆ, ಒಳಗೆಲ್ಲ ಹೀಗೆ ಇತ್ತು ಕಪ್ಪಾಗಿ. ಈಗ ಇಲ್ಲ, ಈಗ ಗ್ಯಾಸ್ ಮಾತ್ರ, ಒಲೆನೇ ಇಲ್ಲ ಈಗ. ಒಲೆ ಹೊರಗೆ ನಮ್ಮ ಯಾಕಂದ್ರೆ ಅದು ಕಪ್ಪಾಗ್ತದೆ ಅಂತ, ಮನೆ ಫುಲ್ ಕಪ್ಪಾಗ್ತದೆ. ಎಲ್ಲ ಕಪ್ಪಾಗಿ. ಅದು ಇನ್ನು ಕಪ್ಪಾಗದ ರೀತಿಯಲ್ಲಿ ಒಂದು ಉಂಟಲ್ಲ, ಎಂತ ಹೇಳುದು, ಉಂಟು ಎಂತದ ಹೊಗೆ ಹೋಗುದು, ಹೊಗೆ ಪೈಪ್ ಹಾಕಿ ಅದು ಸಹ ಕಪ್ಪ. ಎಂತ ಒಳ್ಳೆ ಶಾಸ್ತ್ರ ಒಲೆ ಅಂತ ಉಂಟು, ಅಡುಗೆ ಎಂತ ಹತ್ತಿರದ ಮನೆಯಲ್ಲಿ ಹಾಕಿದ್ದಾರೆ. ಹೌದು, ಅದು ಒಲೆ ಅಂತ, ಅಸ್ತ್ರ ಒಲೆ ಅದು ಹಾಕಿದ್ದಾರೆ. ಅದು ಹಾಕಿದ್ರೆ ಕೂಡ ಎಲ್ಲ ಕಪ್ಪಾಗ್ತದೆ, ಎಲ್ಲ ಕಪ್ಪಾಗ್ತದೆ. ಅದು ಸಹ ಬೆಂದ್ರುಸು ಇತಪಲ ಆಗಿದ್ದು ಅಪರೂಪಕ್ಕೆ ಆಗುದು ಇಲ್ಲ, ಸ್ವಲ್ಪ ಈ ಸಲ ಇಲ್ಲ, ಈ ಸಲ ಸ್ವಲ್ಪ ಕಡಿಮೆ. ಆಚೆ ಹೋಗಿ ಬಂತು, ಅನ್ನ ಆಗಿದೆ ಅಂತ ಕಾಣುದಿಲ್ಲ. ಒಂದೇ ಇರುದು, ಇನ್ನಿಲ್ಲ ಜಾಸ್ತಿ. ಇಲ್ಲಿ ನೋಡಿ ತಿಂದದ್ದು ಅಲ್ಲ, ಆಚೆ ಸೈಡ್ ತಿಂದಿದೆ, ಇಲ್ಲಿ ಕಾಣುದಿಲ್ಲ. ಇನ್ನು ಅರ್ಧ ಮಾತ್ರ ತಿಂದ್ರೆ ಅದನ್ನ ನಾವು ತಿನ್ಬಾರ್ದು, ವಿಷಯ ಎಲ್ಲ. ಹೌದು, ಕೆಲವೊಂದು ಫ್ರೂಟ್ಸ್ ಎಲ್ಲ ಅರ್ಧ ಹಕ್ಕಿ ಅಂತ ಅದೊಂದು ತಿಂದಿರ್ತದೆ, ಅದನ್ನು ತಿನ್ಬಾರ್ದು. ಹಾಗೆ ಅದನ್ನು ತಿಂದಿದ್ದೆ, ಅದನ್ನು ಅಲ್ಲಿ ಮರದಲ್ಲೇ ಬಿಡುದು, ತಿಂದು ಹೋಗ್ತದೆ. ಈಗ ಇನ್ನು ತಿಂದು ಹೋಗ್ತದೆ, ಹೇಗೂ ತಿಂದಿದ್ದಲ್ಲ. ನೋಡಿ ನಮ್ಮ ರಿಂಕು ಮಲಗಿದ್ದು ಒಂದು ವಿಚಿತ್ರ ಮಾಡಿ ಮಲಗಿತ್ತು. ಈಗ ನಡ್ಡಿಗೆ ತೊಂಡೆಕಾಯಿ ಬಳ್ಳಿಬೇಕಂತ ಇಲ್ಲ, ಇದು ಆಗ್ತದೆ ನೋಡಿ ಬೀಜ. ತೊಂಡೆಕಾಯಿ ಬಿದ್ದಿದೆ ಇಲ್ಲಿ ನೋಡಿ, ಇಲ್ಲಿ ತೊಂಡೆಕಾಯಿ ಬಿದ್ದು ಇದಾದ ಬೀಜ ಇದು ಒಣಗಿಸಿ ಬೀಜ ಹಾಕ್ಬೇಕು ನೋಡಿ. ಇದು ಬೀಜ ಉಂಟಲ್ಲ, ಇದು ಹಾಕಿದ್ದೆ ಕೂಡ ಮೊಳಕೆ ಬಂದು ನಮಗೆ ಗಿಡ ಮಾಡ್ಲಿಕ್ಕೆ ಆಗ್ತದೆ ತೊಂಡೆಕಾಯಿದು. ಅದು ಒಣಗಿಸ್ಲಿಕ್ಕೆ ಉಂಟಾ? ಹಾ, ಸ್ವಲ್ಪ ಒಣಗಬೇಕು. ಇದು ಒಣಗಿಸಿ ಬೀಜ ತೆಗೆದು ಒಣಗಿಸಿ ಮತ್ತೆ ಹಾಕೋದು, ಇದೇ ಆಗ್ತದೆ ಗಿಡ. ನಾವು ಮತ್ತೊಮ್ಮೆ ಹಾಕಿದ್ದೇವೆ ನೋಡಿ, ಹಣ್ಣಾಗಿದೆ ನೋಡಿ. ಇಷ್ಟು ಹಣ್ಣು ಆಗ್ಬೇಕು, ಇಲ್ಲದೆ ಆಗುದಿಲ್ಲ ನೋಡಿ. ಚಂದ ನೋಡಿ, ಕೆಂಪು ಕೆಂಪು ನೋಡಿ, ಸ್ವಲ್ಪ ಬೀಜ ಉಂಟು. ಅದನ್ನು ಸ್ವಲ್ಪ ಒಣಗಿಸಿ ಬೀಜ ಹಾಕ್ಬೇಕು, ಆಗ್ತದೆ, ಮೊಳಕೆ ಬರ್ತದೆ. ಈಗ ನೋಡಿ ಅಲ್ಲಿ ಉಂಟು ಎಲ್ಲ ಬೆಕ್ಕುಗಳು. ನಾನು ಕರಿತೇನೆ, ಇನ್ನು ಇಲ್ಲಿಂದ ಆ ಸೈಡ್ ಹೋಗೋದು, ಆಚೆ ಕರ್ಕೊಂಡು ಹೋಗೋದು. ಅಂದರೆ ಅದು ಇಲ್ಲಿ ಬಿಟ್ಟರೆ ಇಲ್ಲಾದ್ರೂ ಆಚೆ ಮತ್ತೆ ಕಾಡಿಗೆ ಹೋದರೆ. ಈಗ ಕರಿತೇನೆ, ರಿಂಕು ಟಿಂಕು ಬಿಲ್ಲ ಚಿಂಟು ಬನ್ನಿ ಬನ್ನಿ ಬನ್ನಿ, ಬೇಗ 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 ಬನ್ನಿ 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 ಬನ್ನಿ. ಹಾ, ಬೇಗ 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 ಎಲ್ರು ಎಲ್ರು ಎಲ್ರು. ಬಾಲನ ಕಾಲು ಹೋಯ್ತು. ನಮ್ಮ ರಾಜರಾಣಿ ರಾಜ. ಓ, ಇಲ್ಲಿ ಸುಮ್ಮನೆ ಉಂಟು ರಾಜ ರಾಣಿ ಕೂಡ ನೋಡಿ. ಇಲ್ಲಿ ತುಂಬಾ ಟೈಮ್ ಆಯ್ತಲ್ಲ ತೋರಿಸದೆ. ಬಾ, ಬರ್ತೀಯಾ? ಬರ್ತೀಯ ರಾಜ? ಅದು ಮರಿ ಇಡ್ಲಿಲ್ಲ ಅಂತ. ಹೌದು, ಅದು ಹೆಣ್ಣು, ಇದು ಗಂಡು ಅಂತೆ, ಗೊತ್ತಿಲ್ಲ ನಮಗೆ ಕೂಡ. ಒಂದು ಮೊಟ್ಟೆ ಸೈಡ್ಲ ಅಂತ ಕೂಡ ಇಲ್ಲ. ಇದು ಎರಡು ಹೆಣ್ಣೆ ಆಗಿರ್ಬೇಕು. ತುಂಬಾ ಟೈಮ್ ಆಯ್ತು, 1 ವರ್ಷ ಕಳೀತಲ್ಲ. 1 ವರ್ಷ ಕಳೀತು ಅಲ್ಲ ರಾಜ 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 ನೋಡಿ. ಅಡಿಕೆ ಎಲ್ಲ ಸುಳಿದು ಎಲ್ಲ ರೆಡಿ ಆಯ್ತು ನೋಡಿ. ಇಲ್ಲಿ ಇದೊಂದು ಸೆಕೆಂಡ್ ಕ್ಲಾಸ್ ಅಂತದ ಉಂಟು, ಬೇರೆ ಅಡಿಕೆ. ಅದು ಸ್ವಲ್ಪ ಒಳ್ಳೆದಿಲ್ಲ ಕ್ವಾಲಿಟಿ ನೋಡಿ. ಇದು ನೋಡಿ, ಅದು ಅಂದ್ರೆ ಆ ಒಳ್ಳೆ ಅಡಿಕೆಯಲ್ಲೇ ಹೆಕ್ಕಿ ಇಡುದು, ಚಂದ ಇಲ್ಲದೆಲ್ಲ. ಅದಕ್ಕೆ ಸಪರೇಟ್ ರೇಟ್ ಉಂಟು, ಸ್ವಲ್ಪ ಕಡಿಮೆ.
ಇದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಇರ್ಬೇಕು. 179 ಉಂಟು. 3 kg 179 ಗ್ರಾಮ್. ಅದು ಉಂಟು. ಇದಕ್ಕೆ ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ, ಕೇಳ್ಬೇಕು ಈಗ. ಇದೆಲ್ಲ ನೋಡಿ 12 kg ಇಷ್ಟರಲ್ಲಿ 240 ಉಂಟು. ಎಷ್ಟು ಕೆಜಿಗೆ ಎಷ್ಟು ಅಂತ ಕೇಳ್ಬೇಕು ಅಷ್ಟೇ, ಗೊತ್ತಿಲ್ಲ ಕೆಜಿಗೆ ಎಷ್ಟು ನೋಡುವ. ಮತ್ತೆ ಕೆಲವರಿಗೆ ಅನಿಸ್ಬೋದು ಅಡಿಕೆ ಇದ್ದವರು ಶ್ರೀಮಂತರಾಗ್ತಾರ ಅಥವಾ ಅಡಿಕೆಗೆ ಎಷ್ಟೆಷ್ಟು ಇರ್ತದೆ ರೇಟ್, ಎಷ್ಟೆಲ್ಲ ಇರ್ತದೆ ಅದೆಲ್ಲ ಇರ್ಬೋದು. ಅಡಿಕೆ ರೇಟ್ ಹೇಗೆ ಅಂತ ಹೇಳಿದ್ರೆ ಅದು ದಿನಕ್ಕೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ, ಅಥವಾ ನಿನ್ನೆ ಇದ್ದ ರೇಟ್ ಇವತ್ತು ಇರೋದಿಲ್ಲ. ಕೆಲವೊಂದ್ಸಲ ಜಾಸ್ತಿ ಸಹ ಆಗ್ಬೋದು ಅಥವಾ ಕಡಿಮೆ ಸಹ ಆಗ್ಬೋದು, ಹಾಗೆಲ್ಲ ಆಗ್ತದೆ. ಆದ್ರೆ ಅಡಿಕೆಗೆ ರೇಟ್ ಇದ್ದೇ ಇರ್ತದೆ ಮಾತ್ರ ಒಳ್ಳೇದು. ಇದಕ್ಕೆ ಈಗ ಕೆಜಿಗೆ ಎಷ್ಟು 345 ಉಂಟು. ಕೆಜಿಗೆ 345 ಹೊಸ ಅಡಿಕೆಗೆ. ಹಳೆ ಅಡಿಕೆಗೆ 410. ಹಳೆ ಅಡಿಕೆಗೆ 410. ಅಂದ್ರೆ ಈ ವರ್ಷದ ಅಡಿಕೆಯನ್ನು, ಈಗ ನಾವು ತೋರಿಸಿದ ಅಡಿಕೆಯನ್ನು ನೆಕ್ಸ್ಟ್ ವರ್ಷಕ್ಕೆ ಮಾರಿದ್ರೆ ರೇಟ್ ಜಾಸ್ತಿ. ಈ ವರ್ಷದ ಈ ಸಲವೇ ಮಾರಿದ್ರೆ ರೇಟ್ ಸ್ವಲ್ಪ ಕಡಿಮೆ. ಮತ್ತೆ ಅದೊಂದು ಚಿಕ್ಕದು ಪ್ಲಾಸ್ಟಿಕ್ ಅಲ್ಲಿ ಇತ್ತಲ್ಲ, ಒಂದು ಎಷ್ಟು ಅದಕ್ಕೆ ಎಷ್ಟು 300 ಕೆಜಿಗೆ 300 ಹಾಗೆ ಇರ್ತದೆ. ಹಾಗೆ ಅಂತೇಳಿ ಮತ್ತೆ ನಿಮ್ಗೆ ಅನಿಸ್ಬೋದು ಅಡಿಕೆ ಇದ್ದವರು ಶ್ರೀಮಂತರಾಗ್ತಾರ ಅಂತ ಹೇಳಿ. ಶ್ರೀಮಂತರಾಗ್ತಾರೆ, ಆದ್ರೆ ಅಡಿಕಿದ್ದವ್ರು ಅಂತಲ್ಲ, ಎಲ್ಲ ಕೆಲಸದಲ್ಲೂ ನಾವು ಸೇವ್ ಮಾಡಿದ್ರೆ ಶ್ರೀಮಂತರೇ, ಇಲ್ಲದಿದ್ರೆ ಇಲ್ಲ. ಅಡಿಕೆಯಲ್ಲಿ ಸಹ ಆಗ್ತಾರೆ, ಆದ್ರೆ ಅಷ್ಟೇ ಖರ್ಚಾಕಿ ಬೆಳೆಸ್ಲಿಕ್ಕೆ ಸಹ ಉಂಟು. ಖಾಲಿ ಅಡಿಕೆ ಇದ್ರ ತಕ್ಷಣ ಶ್ರೀಮಂತರ ಅಂತಲ್ಲ, ಆಗ್ತಾರೆ. ಅಂದ್ರೆ ಫುಲ್ ಅಂಗಳ ಫುಲ್ ಇದು ಅಡಿಕೆ, ಟೆರೆಸ್ ಫುಲ್ ಅಡಿಕೆ, ಅದವರೆಲ್ಲ ಬಾರಿ ಒಳ್ಳೇದು, ತುಂಬಾ ಅಡಿಕೆ ಇದ್ದವರು. ಕೆಲವು ಕಡೆ ಒಂದು 5 ಸೆಂಟ್ ಜಾಗದಲ್ಲಿ ಎಷ್ಟು ಅಡಿಕೆ ಗಿಡ ಉಂಟು. ಹೌದು, ನಾನೊಂದು ಪ್ಲೇಸ್ ಅಲ್ಲಿ ನೋಡಿದ್ದೇನೆ, ಅಡಿಕೆ ಗಿಡ ನೆಟ್ಟು ಬಿಟ್ಟಿದ್ದಾರೆ. ಅದ್ರಲ್ಲಿ ತುಂಬಾ ಅಡಿಕೆ ಉಂಟು, ನೆಟ್ಟು ಬಿಡ್ಬೋದು ಸ್ವಲ್ಪ ಜಾಗ ಇದ್ರು ಕೂಡ. ಅದು ಈಗ ಒಂದು ಜಾಸ್ತಿ ಉದ್ದ ಹೋಗ್ತಾ ಇಲ್ಲ, ಅದನ್ನ ನೆಟ್ಬಾರ್ದು. ಸ್ವಲ್ಪ ಗಿಡ್ಡ ನೆಡ್ಬೇಕು, ಅಂದ್ರೆ ಮಂಗಲ ಇಂಟರ್ಮಂಗಲ ಅಂತ ಸಿಗ್ತದೆ, ಅದು ನೆಟ್ರೆ ಒಳ್ಳೇದು. ಒಂದು ಜಾಸ್ತಿ ಎತ್ತರ ಹೋಗುದಿಲ್ಲ ಅದು. ಮತ್ತೆ ಈಗ ಒಂದು ಅಡಿಕೆ ಮರದಲ್ಲಿ ಎಷ್ಟು ಕೆಜಿ ಸಿಗ್ತದೆ ಅಂದಾಜು? ಅದು ಹೇಳಿಕೆ ಆಗುದಿಲ್ಲ. ಒಂದೊಂದ್ರಲ್ಲಿ ಜಾಸ್ತಿ ಇರ್ತದೆ, ಒಂದೊಂದ್ರಲ್ಲಿ ಕಡಿಮೆ ಇರ್ತದೆ. ಅಂದಾಜಲ್ಲಿ ಎಷ್ಟು ಸಿಗ್ಬೋದು? ಒಂದು ಅಡಿಕೆ ಮರ ಇರ್ತದಲ್ಲ ಅದ್ರಲ್ಲಿ, ಅಂದ್ರೆ ಎಲ್ಲದ್ರಲ್ಲಿ ಒಂದೇ ರೀತಿ ಇರೋದಿಲ್ಲ, ಸ್ವಲ್ಪ ಬೇರೆ ಬೇರೆ ಅಂದಾಜು ಒಂದು ಇದು ಇರ್ತದಲ್ಲ. ಹೌದೌದು, ಒಂದ್ರಲ್ಲಿ ಒಂದು 2 ಕೆಜಿ ಜಾಸ್ತಿ ಇರ್ತದೆ. ಒಂದು ಅಡಿಕೆ ಮರದಲ್ಲಿ 3 ಇದಿರ್ತದೆ, ಅಂದ್ರೆ ಹಿಂಗರ 3 ಇರ್ತದೆ. 3 ಇದ್ರೆ ಅದರಲ್ಲಿ ಎಷ್ಟು ಆಗ್ಬೋದು? ಒಂದು ಅಡಿಕೆದಲ್ಲಿ ಒಂದು 200 ಎಲೆ ಇರ್ತದೆ ಅಡಿಕೆ. 100 ಹಾಗೆ ಸೇರ್ತದೆ. 150 ಎಲೆ ಇದ್ರೆ 1 ಕೆಜಿಗೆ 100 ಅಡಿಕೆಯನ್ನು ಬೇಕು. 1 ಕೆಜಿ ಒಣಗಿದ ನಂತರ 1 ಕೆಜಿ ಆಗ್ಬೇಕಾದ್ರೆ 100 ಅಡಿಕೆ ಬೇಕು. 100 ಅಡಿಕೆ 1 ಕೆಜಿ. 100 ಅಡಿಕೆ 1 ಕೆಜಿ ಆಗ್ತದೆ. 100 ಕೆಜಿ ಕೆಲವೊಂದು ಚಿಕ್ಕದು ಬರ್ತದೆ, ಅದು ಸ್ವಲ್ಪ ಜಾಸ್ತಿ ಹಾಗೆಲ್ಲ ಉಂಟು, ಒಂದೆಲ್ಲ ಬರುದಿಲ್ಲ. ಅದಕ್ಕೊಂದು 4-5 ಕೆಜಿ ಆಗ್ಬೋದು ಒಂದು ಮರದಲ್ಲಿ, ಆಗ್ಬೋದು ಅಂತ ಅನಿಸ್ತದೆ. ನಾವು ಒಂದೇ ಮರದ ಲೆಕ್ಕ ಮಾಡಿಲ್ಲ, ಹಾಗೆ ನಮ್ಗೆ ಸಿಗುತ್ತಿಲ್ಲ. ಹೌದು, ಅಂದಾಜಲ್ಲಿ ಹಿಡಿದು ಅವ್ರ ಲೆಕ್ಕ ಸರಿಯಾಗಿ ಗೊತ್ತುಂಟು, ಕೆಲವರಿಗೆ ಗೊತ್ತಿಲ್ಲ. ಈಗ ಅಂದಾಜಲ್ಲಿ ಒಂದು ಮರದಲ್ಲಿ 5 ಕೆಜಿ ಅಂತ ಆದ್ರೆ ಒಂದು ಎಕರೆಯಲ್ಲಿ ಎಷ್ಟು ಅಂತ ಲೆಕ್ಕ ಮಾಡ್ತಾರೆ. ಹೌದು, ಹಾಗೆ ಈಗ ನಿಮ್ಗೆ ಗೊತ್ತಾಗಿರ್ಬೋದಲ್ಲ ಹೇಗಿಲ್ಲ ಅಂತ ಹೇಳಿ. ಹಾಗೆ ಇವತ್ತು ಇದನ್ನು ಈಗ ಸೇಲ್ ಮಾಡಿ ಅಷ್ಟು ಹಣ ಸಿಗ್ತದೆ, ಇದು ನಮ್ಗೆ ಕನ್ಫರ್ಮ್ ಗೊತ್ತಿರ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟು ಹಣ ಸಿಗ್ತದೆ ಅಂತ ಹೇಳಿ, ಅಂದ್ರೆ 1 ಕೆಜಿಗೆ ಇಷ್ಟು ಅಂತ ಗೊತ್ತಿರ್ತದಲ್ಲ. ಇವತ್ತಿನ ಬ್ಲಾಗ್ ಮುಗಿಸುದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸಿಗುವ. ಬಾಯ್.